ಇದರ ಜೊತೆ ರೈಲ್ವೆ ಬೆಳಗಾವಿ ಈ ವಂದೇ ಭಾರತ ಎಕ್ಸ್ಟೆನ್ಷನ್ ಇರ್ಬೋದು ಅಥವಾ ಹೊಸ ರೈಲ್ವೆ ಯೋಜನೆ ಇರ್ಬೋದು. ಈಗ ಇದಕ್ಕೆ ನಮ್ಮ ಸೌದತ್ತಿ ಎಲ್ಲಮ್ಮ ಈ ಅಂಟತ್ ಇಶ್ಯೂ ಬಗ್ಗೆ ಚರ್ಚೆ ಮಾಡಿದವರು ಕೂಡ ಮತ್ತು ಭಾಳ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಕೆಲವೊಂದು ಪ್ರೊಸೆಸ್ ನಡೆದಾವೆ. ಅದಕ್ಕೆ ಈಗ ನಮ್ಮ ಬೆಳಗಾವಿ ಕಿತ್ತೂರು ಧಾರವಾಡವರೆಗೆ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು, ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ನಡೆದಿದೆ. ಇವೆಲ್ಲ ಒಂದು ತರೋ ಡಿಸ್ಕಷನ್ ಮಾಡಬೇಕಂತ ಇವತ್ತು ಸ್ಪೆಷಲ್ ಮೀಟಿಂಗು ಅರೇಂಜ್ ಮಾಡಿದ್ದೀವಿ ಅಲಾಂಗ್ ವಿತ್ JM ಆ್ಯಂಡ್ ಅದರ್ ಆಫೀಸರ್ಸ್. ಭಾಳ ಒಳ್ಳೆಯ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಪಾಸಿಟಿವ್ ಆಗಿ ಆ್ಯಕ್ಟಿವಿಟೀಸ್ ನಡೀತಾ ಇದ್ದಾವೆ. ರಾಜ್ಯಪಾಲರ ಆದೇಶವನ್ನು ಎತ್ತಿಡಿ ಸರ್ ಹೈಕೋರ್ಟ್. ನಾನು ಅಡ್ವೊಕೇಟಾಗಿ ಹಿಂದೂ ಹೇಳಿದ್ದೆ. ನಾನು ನೋಡ್ರಿ, ರಾಜ್ಯಪಾಲರು ಒಂದು ಕಾನೂನುಬದ್ಧವಾಗಿ ಏನೋ ಒಂದು ಪ್ರಾಸಿಕ್ಯೂಷನ್ಗೆ ಅದಕ್ಕೆ ಸ್ಯಾಂಕ್ಷನ್ ಮಾಡಿರ್ತಾರೆ, ಅದು ಕಾನೂನು ಬದ್ಧತೆ ಒಳಗೆ ಇದೆ ಅನ್ನುವಂಥದ್ದು ನಾನು ಮೊದಲಿಂದ ಹೇಳ್ತಾ ಇದ್ದೆ. ಅದಕ್ಕಾಗಿ ಪದೇ ಪದೇ ರಾಜ್ಯಪಾಲನ ಟೀಕೆ ಮಾಡುವಂಥದ್ದು, ಸಂವಿಧಾನಬದ್ಧವಾದಂಥ ಹುದ್ದೆ ಅನ್ನು ಟೀಕೆ ಮಾಡೋದು, ಮತ್ತೊಂದು ಮಾಡೋದು, ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ಸವರು ಮಾಡಿದರು. ಸಿದ್ದರಾಮಯ್ಯವರು ಮಾಡಿದರು, DK ಶಿವಕುಮಾರ್ ಮಾಡಿದರು, ಮತ್ತು ಉಳಿದ ಮಿನಿಸ್ಟ್ರು ಅದೇ ರೀತಿಯಾದಂಥ ಒಂದು ಈಗ ಹೈಕೋರ್ಟಿನ ತೀರ್ಪು ಬಂದದ. ಆ ತೀರ್ಪು ರಾಜ್ಯಪಾಲರು ಏನೊಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ಗೆ, ಅದಕ್ಕೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು. ಅದಕ್ಕೆ ಮುಖ್ಯಮಂತ್ರಿಗಳು ಸಹಕಾರ ಕೊಡಬೇಕು, ಇಡೀ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು. ಅಷ್ಟೇ ಅಲ್ಲ, ಈ ಒಂದು ಇನ್ವೆಸ್ಟಿಗೇಷನ್ ಆಗುವವರೆಗೆ, ಯಾಕಂದರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತಂದರೆ FIR ಫೈಲ್ ಆಗಬೇಕಾಗ್ತದೆ ಮುಖ್ಯಮಂತ್ರಿ ಮೇಲೆ. ಮುಖ್ಯಮಂತ್ರಿಗಳು FIR ಫೈಲ್ ಆಗ್ತದಾದಮೇಲೆ ಇನ್ವೆಸ್ಟಿಗೇಷನ್ ಆಗೋದಾದರೆ ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಒಂದು ಇಂಪಾರ್ಷಿಯಲ್ ಆಗಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಇನ್ಸಿಸ್ಟ್ ಮಾಡೋದು, ಒತ್ತಾಯ ಮಾಡೋದು, ಮುಖ್ಯಮಂತ್ರಿಗಳು ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ಆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಆಗಿ ನಿಮ್ಮದೇನು ತಪ್ಪಿಲ್ಲ ಅಂದರೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿ, ಯಾರು ಬೇಡ ಅನ್ನೋದಿಲ್ಲ. ಹೀಗಾಗಿ ಇವತ್ತು ಇಮಿಡಿಯೇಟ್ಲಿ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ಮಾಡ್ತೇನೆ. ಮತ್ತು ಇಲ್ಲದೇ ಇದ್ದರೆ ಜನರು ಒಂದು ಈ ಸರ್ಕಾರದ ವ್ಯವಸ್ಥೆ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಕಳ್ಕೊತಾರೆ. ಒಂದು ಇನ್ವೆಸ್ಟಿಗೇಷನ್ ಇಂಪಾರ್ಷಿಯಲ್ ಆಗಬೇಕಾದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ. ಈಗ ಈ ಕೋರ್ಟ್ ಇದೆ, ಇನ್ನೊಂದು ಕೋರ್ಟಿಗೆ ಹೋಗ್ತೀನಿ ನಾವು. ಡೆಫಿನೆಟ್ಲಿ ನೋಡ್ರಿ, ಅಪೀಲು, ಸುಪ್ರೀಂ ಕೋರ್ಟ್ ಎಲ್ಲ ಇದೆ, ಯಾರೂ ಇಲ್ಲ ಅಂತ ಹೇಳೋದಿಲ್ಲ. ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಹೋಗೋದು, ಅವರು ಹೈಕೋರ್ಟಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಈಗ ಹೈಕೋರ್ಟಿಗೆ ಹೋಗಿದ್ರಿ ಈಗ ಅವರು ಚಾಲೆಂಜ್ ಮಾಡಿ, ಈಗ ಹೈಕೋರ್ಟ್ನವ್ರು ತೀರ್ಮಾನ ಕೊಟ್ಟಿದ್ದಾರೆ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಇದು ಟೈಮ್ ಪಾಸ್ ಮಾಡುವಂಥದ್ದು. ಆದರೆ ಇವತ್ತು ಜನರ ಕಣ್ಣಲ್ಲಿ ಏನಾಯಿತು, ಈ ಒಬ್ಬ ಮುಖ್ಯಮಂತ್ರಿ ಮೂಡಾದ ಹಗರಣ ಬಂದಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರೇ ಇನ್ವಾಲ್ವ್ ಆಗಿದ್ದಾಗ, ಅವ್ರದ್ದೇ ಹೆಸರು ಇನ್ವಾಲ್ವ್ ಆಗಿದ್ದಾಗ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ವೆಸ್ಟಿಗೇಷನ್ಗೆ ಅನ್ನುವಂಥದ್ದನ್ನು ಮತ್ತು ಅದನ್ನು ಚಾಲೆಂಜ್ ಮಾಡ್ತಾರೆ ಅಂತಂದರೆ ಜನರ ಒಂದು ನಂಬಿಕೆಯನ್ನು ಕಳ್ಕೊಂಡಾಗುತ್ತೆ ಸಿದ್ದರಾಮಯ್ಯನವರು. ಅದಕ್ಕಾಗಿ ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ರಾಜೀನಾಮೆ ಕೊಡಲಿ. ನೀವು ರಾಜೀನಾಮೆ ಕೊಟ್ಟ ಮೇಲೂ ನೀವು ಅಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಹಿಂದೆ ಬೊಮ್ಮಾಯಿಯವರು, SR ಬೊಮ್ಮಾಯಿಯವ್ರದ್ದು ಕೇಸ್ ನೀವು ನೋಡಿದರೆ ಆವಾಗ ರಾಜ್ಯಪಾಲರು ಸರ್ಕಾರ ವಜಾ ಮಾಡಿದರು. ಯಾವಾಗ ಹಿಂದೆ ಆ ರಾಜ್ಯಪಾಲ ಮಾಡಿದ ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಅವ್ರು ಸರ್ಕಾರ ಹೋಯಿತು. ಆದರೆ ಅವರು ಮುಂದೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದ್ರಲ್ಲ, ಸಂವಿಧಾನ ಪರವಾಗಿ ಮಾತಾಡ್ತಿದ್ರೆ ಅಲ್ಲ. ಅದಕ್ಕೆ ನಾನು ನೋಡ್ರಿ, ಈಗ ಪಾರ್ಲಿಮೆಂಟಲ್ಲಿ ಇತ್ತೀಚೆಗೆ ನಡೆದಂಥ ಪಾರ್ಲಿಮೆಂಟ್ನಲ್ಲಿ ಸಹಿತ ಅವರು ನೇರವಾಗಿ ಅಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಸಂವಿಧಾನ ರಕ್ಷಕರು ನಾವು, BJP ಅವರು ಸಂವಿಧಾನ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ಅವ್ರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಮಾಡಿದರು. ಇವತ್ತೇನು ಮಾಡ್ತಿದ್ದಾರೆ, ಸಂವಿಧಾನಬದ್ಧವಾದಂಥ ಗವರ್ನರ್ ಹುದ್ದೆಗೆ ಅಪಮಾನ ಮಾಡುವಂಥ ಕೆಲಸ ಮತ್ತು ಆ ಗವರ್ನರು ಏನೊಂದು ಆದೇಶ ಕೊಟ್ಟಿದ್ದರು, ಸ್ಯಾಂಕ್ಷನ್ ಮಾಡಿದರು, ಅದಕ್ಕೆ ಚಾಲೆಂಜ್ ಮಾಡುವಂಥದ್ದು, ಅಪಮಾನಕರ ರೀತಿಯಲ್ಲಿ ಮಾತಾಡೋದು. ಇವರು ಸಂವಿಧಾನದ ಬಗ್ಗೆ ಏನು ಗೌರವ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಸಂವಿಧಾನಕ್ಕೆ ಅಪಚಾರ ಮಾಡುವುದೇ ಇದು. ಇಂದಿರಾ ಗಾಂಧಿಯವ್ರ ಟೈಮ್ದಾಗ ಸಂವಿಧಾನಕ್ಕೆ ಅಪಚಾರ ಮಾಡಿನೇ ತುರ್ತು ಪರಿಸ್ಥಿತಿಯನ್ನು ತೊಗೊಂಬಂದರು. ಈಗ ಮತ್ತೆ ಸಂವಿಧಾನ ಅಪಚಾರ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ರಾಜ್ಯ ಸರ್ಕಾರದಿಂದ ಆಗ್ತಾಯಿದೆ. ಅದನ್ನು ನಿಲ್ಲಿಸಬೇಕು. ರಾಜೀನಾಮೆ ಒಂದೇ ಮದ್ದು, ರಾಜೀನಾಮೆ ಕೊಡಬೇಕು. ಆಮೇಲೆ ನೀವು ಬೇಕಾದ್ರೆ ನಿರಪರಾಧಿ ಅಂತ ಆದರೆ, ನಿಮ್ದೇನೂ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಮತ್ತೆ ಅಧಿಕಾರಕ್ಕೆ ಬರಲಿ, ಯಾರು ಬೇಡ ಅಂತಾರೆ ನಿಮಗೆ. ನೋಡ್ರಿ, ಟೆಕ್ನಿಕಲಿ ಮಾತಾಡೋದು ಬೇರೆ, ಆದರೆ ಟೆಕ್ನಿಕಲಿ ಮಾತಾಡೋ ಬದಲಿ ನಾ ಯಾವಾಗಲೂ ಹೇಳ್ತಾ ಇದ್ದೀನಿ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ಇಲ್ಲದೆ ಇದ್ರೆ ಏನಾಗ್ತದೆ, ಜನರ ಮನಸ್ಸಲ್ಲಿ ಒಂದು ಅಪನಂಬಿಕೆ ಸ್ಟಾರ್ಟ್ ಆಗ್ತದೆ ಇವ್ರ ಬಗ್ಗೆ, ಮತ್ತು ಇಂಪಾರ್ಷಿಯಲ್ ಆಗಿ ತನಿಖೆ ಆಗ್ತದಿಲ್ಲ ಅನ್ನೋಂಥ ಹೆದರಿಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಒಂದು ಇಂಪಾರ್ಷಿಯಲ್ ತನಿಖೆ ಆಗಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡೋದೇ ಅದೋ ಒಂದು ಮದ್ದು ಅಂತ ನಾನು ನೋಡಿ. ಅಧಿಕಾರದ ಲಾಲಸೆ ಏನಿದೆಲ್ಲ, ಹಿಂದೆ ಅರ್ಕಾವತಿ ಹಗರಣದಲ್ಲಿ ಹೋಗ್ಬೇಕಾಯ್ತು ಅವರು, ಆ ಹಗರಣವನ್ನು ಮುಚ್ಚಿಟ್ರು, ಆ ವರದಿಯನ್ನು ಮುಚ್ಚಿಟ್ರು ಅವರು. ಹೀಗಾಗಿ ಇವತ್ತು ನೋಡ್ರಿ, ಇನ್ನೂ ಬಂಡತನ
ಆ ವರದಿ ಈಗ ರಾಜ್ಯಪಾಲರು ಅರ್ಕಾವತಿ ನಾನು ಅದನ್ನು ಹೋರಾಟ ಮಾಡಿದ್ದೀನಿ ಪ್ರತಿಪಕ್ಷ ನಾಯಕನಾಗಿ. ಆ ಅರ್ಕಾವತಿ ಹಗರಣದ ಬಗ್ಗೆ ಎಕ್ಸ್ಪೋಸ್ ಅಸೆಂಬ್ಲಿ ಮಾಡಿದವನೇ ನಾನು ಪ್ರತಿಪಕ್ಷ ನಾಯಕನಾಗಿ. ಅದು ಸುದೀರ್ಘವಾದಂಥ ಚರ್ಚೆ ಆಯಿತು, ಒಂದು ವಾರಗಟ್ಟಲೆ. ನಾ ಫೈಲ್ ಸೈನಾ ಮಾಡಿಲ್ಲ ಅಂತಂದರು. ಸಹಿ ಮಾಡಿದ್ದು ರೆಕಾರ್ಡ್ ತೋರಿಸಿದ ಮೇಲೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ನೇಮಕ ಆಯಿತು. ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ನಾನು ಹಾಜರು ಮಾಡಿದ್ದೆ ನಮ್ಮ ವಕೀಲರ ಮುಖಾಂತರ. ಎಲ್ಲ ಡಿಸ್ಕಷನ್ ಆಯಿತು, ಎಲ್ಲ ಆಯಿತು. ಆದಮೇಲೆ ವರದಿ ಕೊಟ್ಟ ಮೇಲೆ ಅವತ್ತು ಮುಖ್ಯಮಂತ್ರಿ ಇದ್ದಾಗ ವರದಿ ಕೊಟ್ಟರು, ಅದನ್ನು ಹೊರಗಡೆ ಹಾಕಲಿಲ್ಲ. ಇವತ್ತು ಮುಖ್ಯಮಂತ್ರಿ ಅದ ಹೊರಗಡೆ ಹಾಕ್ರಿ ಅಂದರೆ ಒಂದೊಂದು ಸಬೂಬು ಹೇಳ್ತಾರೆ. ಯಾಕೆ ಸಬೂಬು? ನೀವು ಅಲ್ಲಿ ಸಾಚೆ ಆಗಿದ್ದರೆ ನಿಮ್ಮ ಮೇಲೆ ಯಾವುದೂ ರಿಮಾರ್ಕ್ಸ್ ಇಲ್ಲ ಅಂತಂದರೆ ಇಮಿಡಿಯೇಟ್ಲಿ ಅರ್ಕಾವತಿ ರಿಪೋರ್ಟನ್ನು ನಿಮ್ಮ ಇಡ್ಬೋದಾಯ್ತಲ್ಲ ಸದನ ಮುಂದೆ, ಸಾರ್ವಜನಿಕವಾಗಿ ಬಹಿರಂಗಪಡಿಸ್ಬೋದಾಯ್ತಲ್ಲ. ಈ ಬಂಡತನ ಇದೆಯಲ್ಲ, ಈ ಬಂಡತನ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗ್ತದೆ ಅಂತ ಹೇಳ್ತೀನಿ. ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ನಷ್ಟ ಆಗ್ತದೆ. ಈಗ ಹೈಕಮಾಂಡ್ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೋಬೇಕು ಮತ್ತು ಇದು ಗಂಭೀರ ತಗೊಳ್ಳೋದಿದ್ರೆ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ರಾಜೀನಾಮೆ ಪಡಿಬೇಕಂತೀರಿ ಸರ್ ಹೈಕಮಾಂಡು ನಾನು ಇನ್ಸಿಸ್ಟ್ ಮಾಡ್ತೀನಿ. ಈ ರೀತಿ ಆಪಾದನೆ ಇದ್ದಂಥದ್ದು ಇನ್ವೆಸ್ಟಿಗೇಷನ್ ಇರುವಂಥ ಒಬ್ಬ ವ್ಯಕ್ತಿಯನ್ನು, ನಿಮ್ಮದೊಂದು ರಾಷ್ಟ್ರೀಯ ಪಕ್ಷ, ಯಾವುದೊಂದು ರೀಜನಲ್ ಪಾರ್ಟಿ ಅಲ್ಲ, ಈ ರೀತಿ ವ್ಯಕ್ತಿಗಳನ್ನು ಮುಂದುವರಿಸಿದರೆ ನಾಳೆ ನೀವು ನ್ಯಾಷನಲ್ ಲೆವೆಲಲ್ಲಿ ಉತ್ತರ ಕೊಡಬೇಕಾಗ್ತದೆ. ಒಬ್ಬ ಈ ರೀತಿ ಆಪಾದನೆ ಇನ್ವೆಸ್ಟಿಗೇಷನ್ ಇರುವಂಥದ್ದು FIR ಫೈಲ್ ಮಾಡೋಂಥ ಮುಖ್ಯಮಂತ್ರಿನ ನೀವು ಹೆಂಗೆ ಮುಂದುವರಿಸ್ರಿ ಅಂತ ನಿಮ್ಮನ್ನ ಕ್ವಶನ್ ಮಾಡ್ತೀವಿ ನಾವು. ನಾಳೆ ರಾಷ್ಟ್ರೀಯ ಮಟ್ಟದಲ್ಲಿ ಕ್ವಶನ್ ಮಾಡ್ತೀವಿ ನಾವು. ಅದಕ್ಕಾಗಿ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ಸು ಅಲ್ಲಿ ವರಿಷ್ಠ ಸದ್ಯಕ್ಕೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕಂತ ಒತ್ತಾಯ ಮಾಡ್ತೀವಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನೂ ಇಲ್ಲ, ಪಿಂಚಣಿನೂ ಇಲ್ಲ. ಇದನ್ನೇ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇನ್ನೇನು ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನ್ಯಾಯ ಚೋಟ ಮಾಡ್ತಿದ್ದೆ. ಒಬ್ಬ ಅಜ್ಜಿ ಅವರು ವಿಕಲಚೇತನರು ಯಾರ ಹತ್ರ ಹೇಳೋದು? ನಿಮ್ಮ ಪ್ರಾಬ್ಲಮ್ ಏನಪ್ಪ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಹಾಕ್ತೀನಿ. ಆದರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.